ಹಾಯ್ ಎಲ್ಲರಿಗೂ. ಓಕೆ, ನಾನು ನನ್ನ ಫೇಸ್ ವಾಶ್ ಹಾಗೂ ನನ್ನ ಫೇಸ್ ಮಾಸ್ಕ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಮಾಮಾ ಅರ್ತ್ ಅವರದು ಉಪ್ತನ್ ಫೇಸ್ ವಾಶ್ ಹಾಗೂ ನೆಕ್ಸ್ಟ್ ಮಾಮಾ ಅರ್ತ್ ಅವರದು ಉಪ್ತನ್ ಫೇಸ್ ಮಾಸ್ಕ್. ಮಾಮಾ ಅರ್ತ್ ಪ್ರಾಡಕ್ಟ್ ನಿಮಗೆ ಗೊತ್ತಿದೆ, ನಿಜವಾಗ್ಲೂ ತುಂಬಾ ಬೆಸ್ಟ್ ಇದೆ. ಇದರಲ್ಲಿದೆ ಸ್ಯಾಫ್ರಾನ್, ಟರ್ಮರಿಕ್ ಹಾಗೂ ಆಪ್ರಿಕಾಟ್ ಆಯಿಲ್. ಇವಾಗ ಇಲ್ಲಿ ತುಂಬ ಬಿಸಿಲಿದೆ, ನಾನು ಬಿಸಿಲಿಗೆ ತಿರುಗಾಡ್ತೀನಿ. ಹಾಗಾಗಿ ನಾನು ಹೇಳಿದ್ದೆ ನಿಮಗೆ ತುಂಬ ಟ್ಯಾನ್ ಆಗುತ್ತೆ ನಮ್ಮ ಮುಖ, ಅಂದರೆ ಬಿಸಿಲು ಬಿದ್ದಲ್ಲಿ ಕಪ್ಪಾಗುತ್ತೆ. ಹಾಗಾಗಿ ಇದು ನಿಮಗೆ ಟ್ಯಾನ್ ರಿಮೂವ್ ಮಾಡಲಿಕ್ಕೆ ತುಂಬ ಬೆಸ್ಟ್ ಇದೆ. ಹಾಗಾಗಿ ಸೆಕೆಗಾಲದಲ್ಲಿ ಅಥವಾ ನಿಮಗೆ ಹೊರಗಡೆ ತುಂಬ ನೀವು ಕೆಲಸ ಮಾಡ್ತೀರಾ ಆದರೆ ಈ ಫೇಸ್ ವಾಶ್ ಉಂಟು ನೋಡಿ, ತುಂಬ ಉಪಯೋಗ ಬೀಳುತ್ತೆ. ಫೇಸ್ ಮಾಸ್ಕ್ ಕೂಡ ಹಾಗೇನೆ ನಿಮ್ಮ ಸ್ಕಿನ್ ಬ್ರೈಟ್ ಆಗಲು ನಿಮ್ಗಿದು ಹೆಲ್ಪ್ ಮಾಡುತ್ತೆ. ಒಂದು ಆಂಟಿ ಏಜಿಂಗ್ ಕೂಡ ಆಗಿದೆ. ನೀವು ಯಾವಾಗಲೂ ಮಾಮಾ ಅರ್ತ್ ಇಂದ ಯಾವುದಾದ್ರೂ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ನಿಮ್ಮ ಆರ್ಡರ್ ಅನ್ನು ಅವರು ಒಂದು ಟ್ರೀ ಪ್ಲಾಂಟ್ ಮಾಡ್ತಾರೆ ನೋಡಿ, ಗಿಡ ನೆಡ್ತಾರೆ, ಮರ ನೆಡ್ತೀವಿ ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ಅವರು ಲಿಂಕ್ ಮಾಡ್ತಾರೆ. ಈ ಒಂದು ಇನಿಷಿಯೇಟಿವ್ ಮುಖಾಂತರ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 2025 ಒಳಗೆ 1 ಮಿಲಿಯನ್ ಗಿಡಗಳನ್ನು ಒಂದು ನೆಡಬೇಕಂತ ಹೇಳಿ ಅವರೊಂದು ಯೋಚನೆ ಮಾಡಿದ್ದಾರೆ. ಹಾಗಾಗಿ ನೀವು ಎಷ್ಟು ಪ್ರಾಡಕ್ಟ್ ತಗೊಳ್ತೀರಿ ನೋಡಿ, ಅಷ್ಟು ಅವರು ಗಿಡವನ್ನು ನೆಡ್ತಾ ಇದ್ದಾರೆ. ಇದೊಂದು ನಾವು ನಮ್ಮ ನೇಚರ್ಗೆ ಮಾಡುವಂತ ಒಂದು ಉಪಕಾರ ಅಂತ ಹೇಳ್ಬಹುದು, ಒಂದು ಒಳ್ಳೆ ಕೆಲಸ. ಇದು ಸುಳ್ಳು ಅಲ್ಲ. ನೀವು ಬೇಕಿದ್ರೆ ನಿಮ್ಮ ಆರ್ಡರ್ ಐಡಿಯಿಂದ ಚೆಕ್ ಮಾಡಬಹುದು ಎಲ್ಲಿ ಅವರು ನಿಮ್ಮ ಪ್ಲಾಂಟ್ ಅನ್ನು ನೆಟ್ಟಿದಾರಾ ಇಲ್ವಾ ಅಂತ ಹೇಳಿ. ಇದು ಟಾಕ್ಸಿನ್ ಫ್ರೀ, ಆದ್ದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಕಾರಕ ಮಾಡುದಿಲ್ಲ. ಇದು ಫೇಸ್ ವಾಶ್ ಉಂಟು ನೋಡಿ, ಎಲ್ಲ ಸ್ಕಿನ್ ಟೈಪ್ ಅವರಿಗೆ ಕೂಡ ಆಗುತ್ತೆ ಇದು. ನೆಕ್ಸ್ಟ್ ಇದರಲ್ಲಿ ಕೂಡ ಪ್ಯಾರಾಬೆನ್ ಎಲ್ಲ ಏನು ಕೂಡ ಇಲ್ಲ. ಫೇಸ್ ವಾಶ್ ಅಲ್ಲಿ ವಾಲ್ನಟ್ ಬೀಡ್ಸ್ ಇದೆ, ಕ್ಯಾರೆಟ್ ಆಯಿಲ್ ಇದೆ, ಸ್ಯಾಫ್ರನ್ ಎಕ್ಸ್ಟ್ರಾಕ್ಟ್ ಇದೆ, ನೆಕ್ಸ್ಟ್ ಟರ್ಮರಿಕ್ ಇದೆ. ಇದೆಲ್ಲ ಏನ್ ಮಾಡುತ್ತೆ, ನಮ್ಮ ಟ್ಯಾನ್ ಆಗುತ್ತೆ ನೋಡಿ ಮುಖ ಸೂರ್ಯನ ಬಿಸಿಲಿನಿಂದ, ಅದನ್ನು ತೆಗಿಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನು ಹೇಳಿದೆ ಇದು ನಿಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ. ಓಕೆ, ನನ್ನ ಕೋಡನ್ನು ನೀವು ಯೂಸ್ ಮಾಡಿದ್ರೆ 20% ತನಕ ಆಫ್ ಸಿಗುತ್ತೆ ನಿಮಗೆ mamaearth.in ಅಲ್ಲಿ. ಈ ಪ್ರಾಡಕ್ಟ್ ನಿಮಗೆ ಕೇವಲ ಮಾಮಾ ಅರ್ತ್ ಅಲ್ಲಿ ಮಾತ್ರ ಅಲ್ಲ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೂ ನನ್ನ ಕೋಡ್ ಉಂಟು ನೋಡಿ, ನೀವು ಅದನ್ನು mamaearth.in ಅಲ್ಲಿ ಮಾತ್ರ ಯೂಸ್ ಮಾಡಬೇಕು. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಅಪ್ಲೈ ಮಾಡುತ್ತೆ ಅಂತ ಹೇಳಿ. ಫಸ್ಟಿಗೆ ನಾವು ಫೇಸ್ ವಾಶ್ ಮಾಡೋಣ. ಓಕೆ, ಫಸ್ಟಿಗೆ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಕ್ರಬ್ ಟೈಪ್ ಕೂಡ ಇದೆ ನಿಮಗೆ, ಅಂದರೆ ಮರಳು ರೀತಿ ಇದೆ. ಇದರಿಂದ ಸ್ಕ್ರಬ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಹಾಗೂ ನಾರ್ಮಲ್ ಆಗಿ ಫೇಸ್ ವಾಶ್ ಯಾವ ರೀತಿ ಇರುತ್ತೆ, ಸ್ವಲ್ಪ ಜೆಲ್ ಟೈಪಲ್ಲಿ ಇರುತ್ತೆ ನೋಡಿ, ಆ ರೀತಿ ಇಲ್ಲ ಇದು, ನೋಡ್ಬೋದು ನೀವು. ಹಾಗಾಗಿ ಇದಕ್ಕೆ ಉಪ್ತನ್ ಫೇಸ್ ವಾಶ್ ಅಂತ ಹೇಳ್ತೇವೆ. ಓಕೆ, ಚೆನ್ನಾಗಿ ನಾರ್ಮಲ್ ಆಗಿ ನೀವು ಯಾವ ರೀತಿ ಫೇಸ್ ವಾಶ್ ಮಾಡ್ತೀನಿ ನೋಡಿ, ಅದೇ ರೀತಿ ನೀವಿಲ್ಲಿ ಮಾಡಿದ್ರಾಯಿತು. ಇದರಲ್ಲಿ ಸ್ಕ್ರಬ್ ಇರೋದ್ರಿಂದ ಸ್ಕ್ರಬ್ ಕೂಡ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಆಮೇಲೆ ನಾರ್ಮಲ್ ನೀರಲ್ಲಿ ನೀವು ಇದನ್ನು ವಾಶ್ ಮಾಡಿದರೆ ಆಯಿತು. ಡೈಲಿ ನೀವು ಯೂಸ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದಾಗೆ ಆಲ್ ಸ್ಕಿನ್ ಟೈಪ್ ಅವ್ರಿಗಿದು ಆಗತ್ತೆ. ಓಕೆ, ಚೆನ್ನಾಗಿ ವಾಶ್ ಮಾಡಿ ಆದಮೇಲೆ ಇವಾಗ ಟವಲಿಂದ ನಾನು ಹೊರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಫೀಲ್ ಆಗ್ತಾ ಉಂಟು ನನಗೆ. ಡೈಲಿ ನಾವು ಇದನ್ನು ಬೆಳಿಗ್ಗೆ, ಮಾರ್ನಿಂಗ್ ಅಥವಾ ನೈಟ್ ಟೈಮಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ನಾವು ಫೇಸ್ ಮಾಸ್ಕ್ ಅನ್ನು ಹಾಕೋಣ. ಫೇಸ್ ಮಾಸ್ಕ್ ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ನಾವು ಹಾಕಬೇಕು ಹಾಗೂ ಸ್ವಲ್ಪ ಹೊತ್ತು ಅದನ್ನು ಇಡಬೇಕು. ಹಾಗೇನೆ ಆಮೇಲೆ ನೀವು ವಾಶ್ ಮಾಡಿದರೆ ಆಯಿತು. ಓಕೆ, ಇದು ಕೂಡ ನೋಡಿ ಫೇಸ್ ಮಾಸ್ಕ್ ಅದೇ ರೀತಿ ಇದೆ. ಇದರಲ್ಲಿ ಟರ್ಮರಿಕ್, ಸ್ಯಾಫ್ರಾನ್ ಎಲ್ಲ ಇರೋದ್ರಿಂದ ನೋಡಿ ಈ ರೀತಿ ನಿಮಗೆ ಬರುತ್ತೆ. ಇದು ಹೆಚ್ಚಾಗಿ ಅರಶಿನ ಎಲ್ಲ ಒರೆಸ್ತೀವಿ ನೋಡಿ ನಾವು ಮುಖಕ್ಕೆ. ಮದುವೆ ಟೈಮಲ್ಲೆಲ್ಲ ಅರಶಿನ ಎಲ್ಲ ಹಾಕ್ತಾರೆ, ಉಪ್ತನ್ ಅಂತ ಹೇಳ್ತೀವಿ ಅದಕ್ಕೆ. ಹಾಗಾಗಿ ಇದಕ್ಕೆ ಕೂಡ ಅದೇ ಹೆಸರನ್ನು ಕೊಟ್ಟಿದ್ದಾರೆ. ಇದನ್ನು ಫೇಸ್ ಮಾಸ್ಕ್ ರೀತಿ ಸ್ವಲ್ಪ ದಪ್ಪವಾಗಿ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ ಫೇಸಿಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದನ್ನು. ಬೇಕಿದ್ರೆ ನೀವು ನೆಕ್ಕಿಗೆ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಸ್ವಲ್ಪ ಒಂದು 5 ನಿಮಿಷ ಹಾಕಿ ಇಟ್ಟು ಆಮೇಲೆ ಇದನ್ನು ನೀವು ವಾಶ್ ಮಾಡಿದರೆ ಆಯಿತು. ಅದಕ್ಕೆ ಬೇಕಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೂ ನೀವು ಇಡ್ಬೋದು. ಓಕೆ, ಫುಲ್ ಮುಖಕ್ಕೆ ನಾನಿವಾಗ ಹಾಕಿದ್ದೀನಿ ಇದನ್ನು. ಸ್ವಲ್ಪ ಹೊತ್ತಲ್ಲಿ ನಾನಿದನ್ನು ವಾಶ್ ಮಾಡ್ತೀನಿ. ಓಕೆ, ಸ್ವಲ್ಪ ಡ್ರೈ ಆದಮೇಲೆ ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಸಾಫ್ಟಾಗಿ ಶೈನ್ ಆಗಿ ಬಂದಿದೆ ನನ್ನ ಸ್ಕಿನ್, ನೀವು ನೋಡ್ಬೋದು.
ಕೇಳಿದ್ರಲ್ಲ ಇದರ ಬೆನಿಫಿಟ್ಸ್ ಯಾವ ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಯಾರ್ದಾದ್ರೂ ತುಂಬಾ ಕಪ್ಪಾಗಿದೆ ಆದ್ರೆ, ಮುಖ ನೆರಿಗೆ ಬಿದ್ದಿದೆ ಅದೇ ಬ್ರೈಟ್ನೆಸ್ ಎಲ್ಲ ಹೋಗಿದೆ ಆದ್ರೆ, ಮಾಮಾ ಅರ್ತ್ ಪ್ರಾಡಕ್ಟ್ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ. ಫೇಸ್ ವಾಶ್ ಹಾಗೂ ಉಪ್ತನ್ ಫೇಸ್ ವಾಶ್ ಹಾಗೂ ಉಪ್ತನ್ ಫೇಸ್ ಮಾಸ್ಕ್ ಎರಡನ್ನೂ ಕೂಡ ನೀವು ಯೂಸ್ ಮಾಡಿ ನೋಡಿ. ಹಾಗೂ ನನ್ನ ಕೋಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಓಕೆ, ಇನ್ನು ನೆಕ್ಸ್ಟ್ ನಾನು ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾವು ಇವಾಗ ನೆಕ್ಸ್ಟ್ ಡೇ ಹೊರಟಿದ್ದೀವಿ. ಎಲ್ಲಿಂದ ನಾವು ಇವತ್ತು ಮಡ್ಗಾವಲ್ಲಿ ನಿಂತಿದ್ದೀವಲ್ಲ, ಅಲ್ಲಿಂದ ನಮ್ಮ ರೂಮಿಗೆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಹೋಗುವ ದಾರಿಯಲ್ಲಿ ನಮಗೆ ಸುಮಾರು ಕಾಲಮುಂಡದ್ರಯ ಪ್ಲೇಸಸ್ ನೋಡ್ಲಿಕ್ಕೆ ಉಂಟು. ಇವರು ನಮಗೆ ಸಿಕ್ಕಿದ್ದಾರೆ, ಕನ್ನಡದವರೇ, ಗದಗದವರು ಯಾರಾದ್ರೂ ಇದೆ ಆದ್ರೆ ಗದಗದವರು ನಮಗೆ ಸಿಕ್ಕಿದ್ದಾರೆ. ಹಾಗೆ ಇಲ್ಲಿಂದ ಇವಾಗ ಫಸ್ಟ್ಗೆ ಅಲ್ಲಿ ಅಕ್ವೇರಿಯಂ, ಸ್ನೋ ಪಾರ್ಕ್ ಉಂಟಂತೆ, ಫಿಶ್ ಅಕ್ವೇರಿಯಂ, ಮತ್ತೆ ಸುಮಾರು ಸೈಟ್ ಸೀಯಿಂಗ್ ಉಂಟು ಇವತ್ತು. ಒಂದು ಫಾರ್ಟ್ ನೋಡ್ಲಿಕ್ಕೆ ಉಂಟು, ಸ್ನೋ ಪಾರ್ಕ್. ಹಾಗೆ ನೋಡೋಣ, ನಿಮ್ ಜೊತೆ ಎಲ್ಲವನ್ನ ನಾನು ಶೇರ್ ಮಾಡ್ತೀನಿ. ನಿಜವಾಗ್ಲೂ ಇವತ್ತು ರೂಮಿಗೆ ಹೋಗ್ಬೇಕಂದ್ರೆ ಎಲ್ಲ ಲಗೇಜ್ ಎಲ್ಲ ತಗೊಂಡಿದ್ದೀವಿ ನಾವು, ಆದ್ರೆ ಇವರು ಹೇಳಿದ್ರು ಹೋಗೋ ದಾರಿಯಲ್ಲಿ ಅದೆಲ್ಲ ಸಿಗುತ್ತೆ ನೋಡ್ಲಿಕ್ಕೆ. ಹಾಗೆ ನಿಮ್ಗೆ ಇದು ಮಾಡಿ ಕೊಡ್ತೀವಿ ಅಂತ. ಟೋಟಲ್ ಆಗಿ ಅವರು 5000 ಪೇ ಮಾಡ್ಲಿಕ್ಕೆ ಹೇಳಿದ್ರು ಎಲ್ಲ ಪ್ಲೇಸಸ್ ನೋಡಿ. ಹಾಗೆ ಅಲ್ಲಿಂದ ಭಾಗಕ್ಕೆ ಹೋಗುವಾಗ ನಿಜವಾಗ್ಲೂ ಇವರ ಚಾರ್ಜ್ 4000 ಆಗುತ್ತೆ. ಅವರೆಲ್ಲ ಪ್ಲೇಸಸ್ ತೋರಿಸಿ 5000 ಮಾಡಿದ್ರು ನಮಗೆ. सॉल्ट वाटर फिशेज है ना, बड़ा बड़ा अंदर फिश है. 40 अलग अलग टैंक्स है, उसमें आप वीडियोस फोटोज निकाल सकते हो. पर रेट 200 है. जितना टाइम चाहिए आप स्पेंड कर सकते हो वहाँ पे. ये हॉरर हाउस है, एक टनल है 5 मिनट्स का, उसको क्रॉस करना है. भूत बंगला है वो. जैसे आप अंदर जाओगे, सेंसर क्रॉस करोगे, हॉरर का आवाज़ आएगा और भूत वो डराएगा आपको आगे आगे. ये 100 रुपीज़ पर हेड है. 12D थिएटर, मिनी थिएटर रहेगा. आप लोग सीट पर बैठोगे, सिर बेल्ट लगा के, 3D ग्लास पहनने को मिलेगा. और अंदर स्क्रीन पे रोलर कोस्टर गेम रहेगा, राइड्स रहेंगे. वैसा आपका सीट मूवमेंट करेगा, आगे पीछे होगा. ये 7 मिनट्स का शो है, ये 2 मिनट पड़ता है. और एक एक्टिविटी को कंबाइन किया तो 500 होता है. कॉम्बो आपको तीनों चाहिए तो आपको 400 पर पसंद पड़ेगा. तीनों एक्टिविटीज के लिए आपको चाहिए तो कौन सा भी और कॉम्बोज आपको चॉइस कर सकते हो. एक्वेरियम हॉरर 250, एक्वेरियम 350, एक्वेरियम 20, ये सारे कॉम्बोज है. आपको चाहिए कौन सा चॉइस कर सकते हो. ಓಕೆ, ನಾವಿವಾಗ ಅಕ್ವೇರಿಯಂಗೆ ಬಂದಿದ್ದೇವೆ ಫಿಶ್ ನೋಡ್ಲಿಕ್ಕೆ. ಇಲ್ಲಿ ಕಾಂಬೋ ಬೇಕಿದ್ರೆ ಉಂಟು, ನಿಮಗೆ ತಗೊಳ್ಬಹುದು. ಅಂದರೆ ಥಿಯೇಟರ್, ಹಾರರ್ ಅಂತದೆಲ್ಲ ಉಂಟು. ಅಂದರೆ 12D ಥಿಯೇಟರ್, ಗ್ಲಾಸ್ ಎಲ್ಲ ಹಾಕಿ ಥಿಯೇಟರ್ ಮುಂದೆ ನಿಲ್ಲೋದು, ಹತ್ತಿರ ಬಂದಂಗೆ ಆಗುತ್ತೆ ನೋಡಿ ಅಂತ ನೋಡಿದ್ರು ನಾವು ಆ ರೀತಿ. ಹಾಗೆ ಎಲ್ಲರಿಗೂ, ಕೆಲವರಿಗೆ ಹಾರರ್ ಅಂದರೆ ಆಗೋದಿಲ್ಲ, ಕೆಲವರಿಗೆ ಅದು ಬೇಡ ಅಂತ ಹೇಳಿದ್ರು. ಹಾಗೆಲ್ಲರೂ ನಾವು ಕೇವಲ ಅಕ್ವೇರಿಯಂ ಮಾತ್ರ ತಗೊಂಡಿದ್ವಿ. ಒಬ್ಬರಿಗೆ 200 ರೂಪಾಯಿ. ಅಲ್ಲಿ ಹೋಗಿ ನೀವು ವಿಡಿಯೋಗ್ರಾಫಿ ಕೂಡ ಮಾಡ್ಬೋದು, ಹಾಗೂ ಎಷ್ಟು ಟೈಮ್ ಕೂಡ ಸ್ಪೆಂಡ್ ಕೂಡ ಮಾಡ್ಬೋದು. ಟೈಮಿಂಗ್ ಎಲ್ಲ ಇಲ್ಲ, ಎಷ್ಟು ಟೈಮ್ ಕೂಡ ನೀವು ಅಲ್ಲಿ ನಿಲ್ಬೋದು. ಹಾಗೆ ಒಬ್ಬರಿಗೆ 200 ರೂಪಾಯಿ. ಒಳಗೆ ಹೋಗ್ತೀವಿ, ಆಮೇಲೆ ನಾನು ನಿಮಗೆ ತೋರಿಸ್ತೇನೆ. ಒಳಗೆ ಹೋಗುವಾಗ ತುಂಬ ಚೆಂದ ಇತ್ತು. ತುಂಬ ವೆರೈಟಿ, ತುಂಬ ರೀತಿಯ ಮೀನುಗಳಿದ್ದವು. ಎಲ್ಲವನ್ನು ನಾನು ಶೂಟ್ ಮಾಡಲಿಲ್ಲ, ಯಾಕೆಂದರೆ ಅಷ್ಟೊಂದು ನಾನು ಅದರ ಒಳಗೆ ಮುಳುಗಿ ಹೋಗಿದ್ದೆ ಅಂತ ಹೇಳ್ತಾರೆ. ನನಗೆ ಫಿಶ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಕೂಡ ದೊಡ್ಡ ಅಕ್ವೇರಿಯಂ ಇದೆ, ಹಾಗಾಗಿ ಎಲ್ಲವನ್ನು ನಾನು ನೋಡ್ತಾನೆ ಹೋಗ್ತಾ ಇದ್ದೆ. ಇದು ಕೂಡ ನನಗೆ ಇಷ್ಟ ಆಯಿತು. ಇದರ ಒಳಗೆ ಹೋಗಬೇಕಾದ್ರೆ ಚಾರ್ಜಸ್ ಆಗುತ್ತೆ, 20 or 50 ರುಪೀಸೇನಾ. ಒಳಗಡೆಯಿಂದ ನಿಮಗೆ ಫೋಟೋ ತೆಗಿಲಿಕ್ಕೆ ಈ ರೀತಿಯೆಲ್ಲ ಅವರು ಅರೇಂಜ್ ಮಾಡಿ ಕೊಡ್ತಾರೆ. go
ಓಕೆ, ಅಕ್ವೇರಿಯಮ್ದ ಎಕ್ಸಿಟ್ ಆಗ್ತೀವಿ ನೋಡಿ. ಇದರಲ್ಲಿ ನೋಡಿ ಇದೆಲ್ಲ ಸಿಗುತ್ತೆ, ಜ್ಯುವೆಲ್ಲರಿ ಎಲ್ಲ ಇದೆ ಇಲ್ಲಿ. ನಿಮಗೆ ಬೇಕು ಚಂದ ಚಂದ ಉಂಗುರ ಇರಲಿ, ನೆಕ್ಲೆಸ್ ಇರಲಿ, ಬಳೆ, ಇಯರಿಂಗ್ ಎಲ್ಲ ಕೂಡ ಇತ್ತು, ಹ್ಯಾಟ್. ತುಂಬ ಇಷ್ಟ ಆಯಿತು, ನೋಡ್ಬೋದು ನೀವು. ನೋಡಿ ಇದು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳಿ. ಹಾಗೂ ಏನಾದರೂ ನಾನಿಲ್ಲಿ ಪರ್ಚೇಸ್ ಮಾಡಿದೆ ಆದರೆ ನಿಮಗೆ ಲಾಸ್ಟ್ ಡೇ ನಾನು ಮನೆಗೆ ಹೋಗಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇದು ನನಗೆ ತುಂಬ ಇಷ್ಟ ಆಯಿತು ಈ ಚೈನ್. ಯಾವುದೇ ಈ ರೀತಿ ವೆಸ್ಟರ್ನ್ ಡ್ರೆಸ್ಸಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಹಾಗೂ ತುಂಬ ಕಾಸ್ಟ್ಲಿ ಇರಲಿಲ್ಲ, ಚೀಪೇ ಇತ್ತು. ಸ್ವಲ್ಪ ನೀವು ಬಾರ್ಗೇನ್ ಮಾಡಬೇಕಾಗತ್ತೆ. ಪರವಾಗಿಲ್ಲ, ರೇಟ್ ಅಂತ ಆಯಿತು ನನಗೆ. ತುಂಬ ಹೈ ರೇಟು ಹೇಳ್ತಾರೆ, ಹಾಗೆ ಏನು ಅನ್ನಿಸ್ಲಿಲ್ಲ. ಇಲ್ಲಿ ಸುಮಾರು ವೆರೈಟಿದಿತ್ತು, ಸುಮಾರು ರೀತಿಯದ್ದಿತ್ತು. ಎಲ್ಲವನ್ನು ಕೂಡ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ನನಗೆ ರೋಲ್ಡ್ ಗೋಲ್ಡ್ ಅಂತ ಹೇಳ್ತಾರೆ ನೋಡಿ, ಅದು ಸ್ವಲ್ಪ ಎಲರ್ಜಿ ಆಗುತ್ತೆ. ಜಾಸ್ತಿ ಟೈಮೆಲ್ಲ ಯಾವುದು ಕೂಡ ಹಾಕಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತಿಗೆ ಹಾಕ್ಬೋದು ನಾವು ಅಷ್ಟೇ ನಾನು. ಹಾಗಾಗಿ ಎಲ್ಲ ಟ್ರೈ ಮಾಡಿ ಯಾವುದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೆ. ಬಳೆ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ನೋಡಿ ಈ ರೀತಿ ಕಡ ರೀತಿ ಇತ್ತು, ನಿಮಗೆ ಓಪನ್ ಮಾಡಿ ಕೂಡ ನೀವು ಇಲ್ಲಿ ಹಾಕ್ಬೋದು. ಇಲ್ಲಿಂದ ಹೊರಗಡೆ ಬರುವಾಗ ತುಂಬ ಚೆನ್ನಾಗಿತ್ತು. ಫೋಟೋ ಎಲ್ಲ ತೆಗೆಯೋರಿಗೆ ತುಂಬ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಎಲ್ಲ ಇದೆ. ಇದರ ಸೈಡಲ್ಲೆಲ್ಲ ನಿಂತ್ಕೊಂಡು ನೀವು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿಬೋದು. ಎಷ್ಟು ಕೆಜಿ? 1 kg ಉಂಟು. ತಗೊಳಮ್ಮ, ಕಮ್ಮಿ ಇಲ್ಲ ಎಂತ ನೀವು ಕಮ್ಮಿಗೆ ಹೇಳುದು? 10 ರೂಪಾಯಿ, ನಾವು ಅಲ್ಲಿ 500 ರೂಪಾಯಿ. ಓಕೆ, ಅಲ್ಲಿ ಮಾಮು ಟ್ಯಾಟು ಹಾಕ್ತಾಯಿದ್ರು, ಹಾಗೆ ನಾನು ಕೂಡ ಹಾಕೋಣ ಅಂತ ಎನಿಸಿದೆ. ಇದಕ್ಕೆ ಇವರು ಹಾಕಿದ್ದಕ್ಕೆ 100 ರೂಪಾಯಿ, ನಾನಿವಾಗ ಹಾಕ್ತೀನಿ ಅದಕ್ಕೆ 50 ರೂಪೀಸ್. 1 ತಿಂಗಳವರೆಗೆ ಬರ್ತದೆ ಅಂತ ಹೇಳಿದರು. ಆದರೆ ಸುಳ್ಳು, ಅದು 1 ದಿನವೂ ಬರೋದಿಲ್ಲ. ಇದು ನಮಗೆ ಮೊದಲು ಕೂಡ ಗೊತ್ತಿತ್ತು. ಆ ಸಲ ನಾವು ಗೋವಾ ಹೋದಾಗ ಕೂಡ ಹಾಗೆಯೇ 1 ದಿನ ಕೂಡ ಬರಲಿಲ್ಲ ಇದು. ಆದರೆ ಸ್ವಲ್ಪ ಫ್ಯಾಷನಿಗೆ 1 ದಿನಕ್ಕೆ ನೀವು ಹಾಕ್ಬೋದು ಇದನ್ನು. ತುಂಬ ಬೆವರು ಬಂದರೆ ಬೇಗನೆ ಹೋಗುತ್ತೆ ಇದು, ಇಲ್ಲದಿದ್ದರೆ ನೀವು 1 ದಿನ ಕಂಪ್ಲೀಟಾಗಿ ಬರುತ್ತೆ ಇದು. ಹಾಗಾಗಿ ನಿಮಗೆ ಇಷ್ಟ ಇದೆ ಆದರೆ ಮಾತ್ರ ನೀವು ಹೋದಾಗ ಹಾಕಿ. ಅವರು ಹೇಳ್ತಾರೆ 1 ತಿಂಗಳು ಅಂತ ಹೇಳಿ. 1 ತಿಂಗಳು ಖಂಡಿತವಾಗ್ಲೂ ಇದು ಬರೋದಿಲ್ಲ, 1 ದಿನ ಕೂಡ ಬರುವುದಿದು ಕಷ್ಟ.
ಓಕೆ, ಇವಾಗ ಇಲ್ಲಿಂದ ನಾವು ಹೊರಟ್ವಿ. ತುಂಬ ಬಿಸಿಲುಂಟು, ತುಂಬ ಸೆಕೆ ಆಗ್ತಾ ಉಂಟು. ಬಿಸಿಲು ಜಾಸ್ತಿ ಇದ್ದರೆ ಏನಾಗುತ್ತೆ, ಟಯರ್ಡ್ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಜಸ್ಟ್ ವಿಸಿಟ್ ಮಾಡಿದ್ನ ಒಂದು ಪ್ಲೇಸ್ ಆದರೂ ತುಂಬ ಸೆಕೆಯಿಂದಾಗಿ ತುಂಬ ಟಯರ್ಡ್ ಆಗ್ತಾ ಉಂಟು. ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ವಿ ಬೋಟಿಂಗಿಗೆ. ಡಾಲ್ಫಿನ್ ಪಾಯಿಂಟ್ ಅಂತ ಹೇಳ್ತಾರೆ ನೋಡಿ, ಅಲ್ಲಿಗೆ ಹೋಗ್ತಾ ಇದ್ವಿ. ಇದಕ್ಕಿಂತ ಮೊದಲು ಕೂಡ ನಾವಲ್ಲಿ ವಿಸಿಟ್ ಮಾಡಿದ್ವಿ, ಆದರೆ ಫ್ಯಾಮಿಲಿಯೊಂದಿಗೆ ನಾವು ಹೋಗಲಿಲ್ಲ. ಹಾಗಾಗಿ ಸುಮಾರು ಜನ ನೋಡಲಿಲ್ಲ. ಹಾಗೆ ವಿಸಿಟ್ ಮಾಡೋಣ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ವಿ. ಹಾಗೂ ಮಾರ್ತಾ ಇದ್ದಾರೆ. ಇಲ್ಲಿ ತರಕಾರಿ ಎಲ್ಲ ಮಾಡ್ತಿದ್ದಾರೆ ಹಾಗೂ ಮಾರ್ತಿದ್ದಾರೆ ಮತ್ತೆ ತಿಂತಿದ್ದಾರೆ. ಇವಾಗ ಬಂದ್ವಿ ನಾವು ಡಾಲ್ಫಿನ್ ಪಾಯಿಂಟಿಗೆ. ಇಲ್ಲಿಂದ ಅವರು ಸುಮಾರು ಪ್ಲೇಸಸ್ ಕೂಡ ನಿಮಗೆ ತೋರಿಸ್ತಾರೆ. ಹಾಗೆ ಬೋಟಲ್ಲಿ ನಾವು ಹೋಗಬೇಕಾಗತ್ತೆ. ಇಲ್ಲಿ ಕೂಡ ನೋಡಿ ಸುಮಾರು ಐಟಮ್ಸ್ ಇತ್ತು. ಆದರೆ ಕೆಲವು ಕಡೆ ಕಾಸ್ಟ್ಲಿ ಇರುತ್ತೆ, ಕೆಲವು ಕಡೆ ಸ್ವಲ್ಪ ಚೀಪ್ ಇರುತ್ತೆ. ಇದು ಕೋಕೋ ಬೀಚ್. ಇಲ್ಲಿ ಸ್ವಲ್ಪ ಚೀಪ್ ಇರ್ಬೋದು, ಯಾಕೆಂದರೆ ಜಾಸ್ತಿ ಇಲ್ಲಿ ವಿಸಿಟ್ ಮಾಡೋದಿಲ್ಲ ಜನ. ಹಾಗಾಗಿ ಬೋಟಿಂಗಿಗೆ ಬರ್ತಾರೆ, ಬಿಟ್ಟರೆ ಹೀಗೆ ಕೋಕೋ ಬೀಚಲ್ಲಿ ಆಟ ಆಡಲಿಕ್ಕೆ ಅಂತ ಹೇಳಿ ಬರೋದಿಲ್ಲಿ ಕಮ್ಮಿ. ನೋಡಿ ಎಲ್ಲ ಬೋಟ್ ನಿಂತಿದೆ. ಇದೇ ಬೋಟಲ್ಲಿ ನಮಗೆ ಕರ್ಕೊಂಡು ಹೋಗೋದು. ಓಕೆ, ನಾವಿವಾಗ ಬೋಟಲ್ಲಿ ಕೂತ್ಕೊಂಡಿದ್ದೀವಿ. ಡಾಲ್ಫಿನ್ ಅಂತ ಇದು ಡಾಲ್ಫಿನ್ ನೋಡ್ಲಿಕ್ಕೆ, ಡಾಲ್ಫಿನ್ ನೋಡ್ಲಿಕ್ಕೆ ಮತ್ತೆ ಅಗೋಡ ಜೈಲ್ ಕಾಣುತ್ತೆ, ಡಾಲ್ಫಿನ್ ಕಾಣುತ್ತೆ. ಮತ್ತೆ ಎಷ್ಟು ಕೊರೋಡು 18 ಕೋಟಿ ಮನೆ, ಒಂದು ಮನೆ ನೋಡ್ಲಿಕ್ಕೆ ಸಿಗುತ್ತಂತೆ, ಬಂಗ್ಲೋ ಅಂತೆ. ಅಲ್ಲಿ ಒಳಗಡೆ ಯಾರಿಗೆ ಹೋಗ್ಲಿಕ್ಕಿಲ್ಲ, ಆದ್ರೆ ಇಲ್ಲಿಂದ ನಾವು ನೋಡ್ಬೋದು ಅಷ್ಟೇ. ಆಮೇಲೆ ಇನ್ನೊಂದೆಂಥದ್ದು ಸಿಗುತ್ತೆ ನೋಡ್ಲಿಕ್ಕೆ. ಇಷ್ಟು ನೋಡ್ಲಿಕ್ಕೆ ನಮಗೆ ಸಿಗುತ್ತೆ. ಎಲ್ಲರೂ ಸ್ಪೆಷಲ್ ಬೋಟ್ ಮಾಡಿದ್ದೀವಿ ನಾವು, 15 ಮೆಂಬರ್ಸ್ ಇದ್ದೀವಿ ಅಲ್ವಾ, ಹಾಗೆ ಸ್ಪೆಷಲ್ ಬೋಟ್ ಮಾಡಿದ್ದೀವಿ. ಹೀಗೆ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 300 ರೂಪಾಯಿ ಆಗುತ್ತೆ. ನಾವು ಸ್ಪೆಷಲ್ ಬೋಟ್ ಮಾಡಿದ್ರಿಂದ ಎಷ್ಟು 4,500 ಆಯ್ತಲ್ಲ? ಅಷ್ಟೇ ಆಗುತ್ತೆ, ಸೇಮ್. ಅಂದರೆ ಒಬ್ಬರಿಗೆ ಒಬ್ಬರು ಹೋಗೋದಾದ್ರೆ 300 ರೂಪಾಯಿ ಟಿಕೆಟ್. ಎಷ್ಟು? 10 ರೂಪಾಯಿ ಕೊಡಿ. 10 ರೂಪಾಯಿ 5 ರೂಪಾಯಿ ಕೊಡ್ತೀರಾ? ಇನ್ನು ಸ್ವಲ್ಪ ಅಲ್ಲ. ನೋಡಿ, ಚಪ್ಪಲಿ ಇಲ್ಲ, ಚಪ್ಪಲಿ ಇಲ್ಲ ಇವರಿಗೆ. ಬೋಟಿ ಮಾರ್ತಾ ಇದ್ದಾರೆ, ಬೋಟಲ್ಲಿ ಕುತ್ಕೊಂಡು ಬೋಟಿ ಮಾರ್ತಾ ಇದ್ದಾರೆ. ಬೋಟಿ ಮ್ಯಾನ್, ಬೋಟಿ ಮ್ಯಾನ್, ಬೋಟಲ್ಲಿ ಕುತ್ಕೊಂಡು ಬೋಟಿ ಬೋಟಿ ಮ್ಯಾನ್. ಈಸ್ ಅ ಬೋಟಿ ಮ್ಯಾನ್, ನಾಟ್ ಬೋಟ್.
ಓಕೆ, ಇಲ್ಲಿಂದ ನಮಗೆ ಡಾಲ್ಫಿನ್ ಕಂಡ್ರೆ ಕಾಣ್ಬೋದು, ಇಲ್ದಿದ್ರೆ ಇಲ್ಲ. ಹೆಚ್ಚಾಗಿ ಬೆಳಿಗ್ಗೆ ಬಂದರೆ ಮಾತ್ರ ಸಿಗೋದು ನೋಡಲಿಕ್ಕೆ. ಆ ಸಲ ನಾವು ಬೆಳಿಗ್ಗೆ ಬಂದಿದ್ವಿ, ನಮಗೆ ಸಿಕ್ತು. ಆದರೆ ಮಧ್ಯಾಹ್ನ ಹೊತ್ತಿಗೆ ಬಂದರೆ ಒಳಗಡೆ ಸಮುದ್ರದ ಆಳಕ್ಕೆ ಹೋಗುತ್ತೆ, ಸಿಗೋದಿಲ್ಲ ನೋಡಲಿಕ್ಕೆ. ಬೋಟಲ್ಲಿ ತುಂಬ ಅಲ್ಲಾಡಿಸ್ತಾರೆ, ಹಾಗಾಗಿ ಎಲ್ಲರಿಗೂ ಕೂಡ ತುಂಬ ಹೆದರಿಕೆ ಆಗ್ತಾ ಇತ್ತು. ನಾವು ಲೈವ್ ಜಾಕೆಟ್ ಹಾಕಬೇಕಿತ್ತು, ಅವರು ಕೂಡ ಕೊಡಲಿಲ್ಲ, ನಮ್ಮ ತಲೆಗೆ ಕೂಡ ಹೋಗಲಿಲ್ಲ. ನಾವು ಮಾಡಿದ ಫಸ್ಟ್ ತಪ್ಪು ಇದು, ಯಾರು ಕೂಡ ಮಾಡಬೇಡಿ. ಯಾಕೆಂದರೆ ನಮ್ಮ ಜವಾಬ್ದಾರಿ ನಾವು ತಗೊಳ್ಳೇಬೇಕು ಅಲ್ವಾ. ನಮ್ಮ ಒಟ್ಟಿಗೆ ನಮ್ಮ ಫ್ಯಾಮಿಲಿ ಬಂದ ಮೇಲೆ ನಾವು ಮಾಡಿದ ದೊಡ್ಡ ತಪ್ಪದು. ಆದರೆ ಅಲ್ಲಿ ಮುಂದ್ಗಡೆ ಅವ್ರ ಹತ್ರ ಇತ್ತಂತ ಲೈವ್ ಜಾಕೆಟ್, ಅವರು ಕೆಳಗೆ ಇಳಿದ ಮೇಲೆ ಹೇಳಿದರು. ನಾವು ಅಂದರೆ ಎಂತ ಹೇಳ್ತಾರೆ, ಒಮ್ಮೆಲೆ ಎಕ್ಸೈಟ್ಮೆಂಟಲ್ಲಿ ಹಾಕಲಿಕ್ಕೆ ಮರ್ತೋದ್ವಿ. ನಮಗೆ ಇನ್ನೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರಲಿ ಅಂತ ಹೇಳಿ ಬೇಕಂತ ಅವರು ಸ್ವಲ್ಪ ಅಲ್ಲಾಡಿಸ್ತಾರೆ. ಹಾಗೂ ಡಾಲ್ಫಿನ್ ಎಲ್ಲ ಇದೆ, ಆದರೆ ಸ್ವಲ್ಪ ಮೇಲ್ ಬರಲಿ ಅಂತ ಹೇಳಿ ಏನು ಗೊತ್ತಿಲ್ಲ ಅವರ ಇಂಟೆನ್ಷನ್, ಆದರೆ ಅಲ್ಲಾಡಿಸ್ತಾರೆ ಬೇಕಂತ ಹೇಳಿ. ನಾವು ಅದನ್ನು ಅಬ್ಸರ್ವ್ ಮಾಡಿದ್ವಿ. ಓಕೆ ನೋಡಿ, ಇನ್ನೊಂದು ಬೋಟಿನವರು ಕೂಡ ಕಾಣ್ತಾ ಇದ್ದಾರೆ. ಓಕೆ, ಇಲ್ಲಿ ಇವಾಗ ಕಾಣ್ತಾ ಇರೋದು ಬಂಗ್ಲೋ 80 crore. ನಾನು ಅವಾಗ 18 ಅಂತ ತಪ್ಪೇ ಹೇಳಿದ್ದೆ. 80 crore ಈ ಬಂಗ್ಲೆಗೆ. ಇವಾಗ ಇಲ್ಲಿ ಯಾರು ಇಲ್ಲ. ಹಸೀನಾ ಮಾನ್ ಜಾಯೇಗಿ ಅಂತ ಹೇಳಿ ಒಂದು ಹಿಂದಿ ಫಿಲ್ಮ್ ಉಂಟು, ಅದು ಇಲ್ಲೇ ಶೂಟ್ ಆಗಿದಂತೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇಲ್ಲಿಯ ಓನರ್ ಇವಾಗ ಬಾಂಬೆಯಲ್ಲಿ ಏನೋ ಇದ್ದಾರಂತೆ. ಹಾಗೆ ಈ ಬಂಗ್ಲೋ ಕೂಡ ಕಾಣುತ್ತೆ, ಹೋಗುವಾಗ ಇದನ್ನು ಕೂಡ ಒಂದು ತೋರಿಸ್ತಾರೆ. ನೆಕ್ಸ್ಟ್ ಇದು ಅಗೋಡಾ ಜೈಲ್. ಇವಾಗ ಮಾತ್ರ ಇದನ್ನು ಚೇಂಜ್ ಮಾಡಿದ್ದಾರೆ. ಆ ಸಲ ನಾವು ಬರುವಾಗ ತುಂಬ ಹಳೇದಾಗಿ ಎಲ್ಲ ಬಿದ್ದಿತ್ತು ಅಗೋಡಾ ಜೈಲ್. ಅಲ್ಲಿ ಯಾರು ಕೂಡ ಜೈಲಲ್ಲಿ ಇರಲಿಲ್ಲ ಆವಾಗ ಜನ. ಇವಾಗ ಇದನ್ನು ಚೇಂಜ್ ಮಾಡಿದ್ದಾರೆ. ಇದರ ಮೇಲೆ ಲೈಟ್ ಹೌಸ್ ಎಲ್ಲ ಇದೆ. ನಾವು ಆ ಸಲ ಕೂಡ ಹೋಗಿದ್ವಿ ನೋಡಲಿಕ್ಕೆ. ಜೈಲ್ ಹಾಗೂ ಇದರ ರೌಂಡ್ ಸಮುದ್ರ ಇದೆ, ಹಾಗಾಗಿ ತಪ್ಪಿಸಿ ಹೋಗಲಿಕ್ಕೆ ಕೂಡ ಎಲ್ಲರಿಗೆ ಕಷ್ಟ. ಮೇಲ್ಗಡೆ ನೋಡ್ಬೋದು ನೀವು, ಲೈಟ್ ಹೌಸ್ ಇದೆ. ಬೋಟ್ ತುಂಬ ಅಲ್ಲಾಡ್ತಾ ಇತ್ತು, ಹಾಗಾಗಿ ಕರೆಕ್ಟಾಗಿ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನ್ನ ಮಗನಿಗೆ ಕೂಡ ಗಟ್ಟಿಯಾಗಿ ಇಟ್ಕೊಂಡು ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಅಲ್ಲಿ ನೋಡಿ ಕಾಣ್ತಾ ಉಂಟು, ನಾನು ಆವಾಗ ಹೇಳಿದೆ ನೋಡಿ, ವಾಪಸ್ ಹೋಗ್ತಾ ಇದ್ವಿ ನಾವು. ಇವಾಗ ಬಂಗ್ಲೋ ಎಲ್ಲ ಕಾಣ್ತಾ ಉಂಟು. ದಿಲ್ ಚಾಹತಾ ಹೈ ಫಿಲ್ಮ್ ಶೂಟಿಂಗ್ ಅದು ಇದೆಲ್ಲ ಈ ಸೈಡೇ ಆಗಿದ್ದಂತ ಹೇಳಿದರು ನೋಡಿ. ಇದೇ ನಾನು ಹೇಳಿದೆ ಆವಾಗ, ಅಗೋಡಾ ಜೈಲ್ ಇತ್ತು. ಇವಾಗ ಏನೋ ಮಾಡಿದಾರಂತೆ. ನಮಗೆ ಆ ಸೌಂಡಿಗೆ ಅವ್ರು ಹೇಳಿದ್ದು ಏನು ಕೂಡ ಕೇಳಲಿಲ್ಲ. ಮೋಸ್ಟ್ಲಿ ರೂಮ್ ಮಾಡಿದ್ದಾರೆ ಹೇಳಿದರು, ಏನೋ ಹೇಳಿದರು ಅವರು, ಗೆಸ್ಟ್ ಹೌಸ್ ರೀತಿ ಏನೋ ಮಾಡಿದಾರಂತ ಹೇಳಿ. ಓಕೆ, ಇವಾಗ ವಾಪಸ್ ಹೋಗ್ತಾ ಇದ್ವಿ. ಲೇಟ್ ಆಯಿತು, 2:30 3 ಆಗ್ತಾ ಬಂತು. ಊಟ ಕೂಡ ನಾವು ಮಾಡಲಿಲ್ಲ, ಹಾಗಾಗಿ ಇನ್ನು ಯಾವುದೇ ಸೈಡ್ ಸೀಯಿಂಗ್ ನೋಡೋದು ಬೇಡ, ಡೈರೆಕ್ಟಾಗಿ ರೂಮಿಗೆ ಹೋಗೋಣ ಅಂತ ಹೇಳಿ ಎನಿಸಿದ್ವಿ. ಹಾಗೆ ಹೋಗ್ತಾ ಇದ್ವಿ. ರೂಮ್ ನಾನು ಹೇಗಿದೆ, ಯಾವ ರೂಮ್ ಬುಕ್ ಮಾಡಿದ್ವಿ ಏನಂತ ಹೇಳಿ ನಿಮಗೆ ನಾಳೆ ನಾನು ತೋರಿಸ್ತೀನಿ. ಯಾಕೆಂದರೆ ಇದೇ ವಿಡಿಯೋ ತುಂಬ ಲಾಂಗ್ ಆಗಿದೆ, ಹಾಗಾಗಿ ನಾಳೆಗೆ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಮಾಡಿ ನನಗೋಸ್ಕರ, ಮಿಸ್ ಮಾಡಬೇಡಿ. ನಾಳೆ ಇನ್ನೂ ಕೂಡ ಚೆನ್ನಾಗಿದೆ. ಹಾಗಾಗಿ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಹೇಳೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ, ಲೈಕ್ ಮಾಡೋದು ಮಾತ್ರ ಖಂಡಿತವಾಗ್ಲೂ ಮರಿಬೇಡಿ. ಈ ವಿಡಿಯೋ ಲೈಕ್ ಆಯ್ತಂತಂದರೆ ಇವಾಗಲೇ ಲೈಕ್ ಮಾಡಿ. ಟಾಟಾ.